ವೀಕ್ಷಕರೇ, ವಿಜಯ ಪ್ರಭಾಸ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಮಲೆಬೆನ್ನೂರು ಪಟ್ಟಣದಲ್ಲಿ ಮಲೆಬೆನ್ನೂರಿನಿಂದ ಜಿಗಳೆಯವರೆಗೆ ಹೋಗುವ ರಸ್ತೆ ಕಾಮಗಾರಿಯು ಸುಮಾರು 3 ವರ್ಷ ಕಳೆದರೂ ಪೂರ್ಣಗೊಂಡಿಲ್ಲದ ಕಾರಣ ಶಾಲಾ ಮಕ್ಕಳಿಗೆ ಸಾರ್ವಜನಿಕರಿಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದು, ಈ ಕಾರಣಕ್ಕೆ ಸಾರ್ವಜನಿಕರು ಪ್ರತಿಭಟನೆ ನಡೆಸಿ ಎಇಇ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಬ್ದುಲ್ ರೆಹಮಾನ್, ರಫೀಕ್ ಸಾಬ್, ಸೈಫುಲ್ಲಾ ಸಾಬ್, ಚಿಟಕಿ ನಾಗರಾಜ್ ಹಾಗೂ ಪುರಸಭಾ ಸದಸ್ಯರಾದ ನಯಾಜ್, ಊರಿನ ಎಲ್ಲ ಮುಖಂಡರು ಉಪಸ್ಥಿತರಿದ್ದರು. ಇಲ್ಲಿನ ಜನ ಇರುವಂತ ನಾನೊಬ್ಬ ಪ್ರತಿನಿಧಿಯಾಗಿ ಅವರ ಪರವಾಗಿ ಏನು ಹೇಳೋದಂದ್ರೆ, ಇಲ್ಲಿ ಧೂಳಿನ ಸಮಸ್ಯೆ ಮಕ್ಕಳಿಂದ ಹಿಡಿದು ಹಿರಿಯರವರಿಗೆ ನೋ ಏಜ್ ಲಿಮಿಟ್. ಆಮೇಲೆ ಇಲ್ಲಿ ಪುರ್ಸತ್ತಿಲ್ಲ ಸರ್, 5 ನಿಮಿಷಕ್ಕೆ ಆ ಗಾಡಿಗಳ ಧೂಳು ಐತಲ್ಲ, ಒಳಗೆ ಕುತ್ಕೊಂಡು ಊಟ ಸರ್, ಮನುಷ್ಯ ಊಟ ಯಾವ್ದಕ್ಕೋಸ್ಕರ ಮಾಡ್ತಾನೆ? ನೆಮ್ಮದಿ, ನನ್ನ ಆರೋಗ್ಯಕ್ಕೋಸ್ಕರ. ಆರೋಗ್ಯನೇ ಇಲ್ಲ, ಆ ಪರಿಸ್ಥಿತಿಯಲ್ಲಿ ಇಲ್ಲಿ ಜನ ಬರುತ್ತೆ. ನಾವು ಇಲ್ಲಿವರೆಗೆ ಇದ್ರ ಬಗ್ಗೆ ನಾವು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ಸರ್. ಈ ಹೋರಾಟಕ್ಕೆ ನಮ್ಮ ಜೊತೆ ಫರ್ದರ್ ಇನ್ನೂ ನಾವು ಮುಂದೆ ಬೇರೆ ಥರ ಹೋರಾಟ ಮಾಡೋದಕ್ಕಿಂತ ಮುಂಚೆ ನಾವು 5 ತಿಂಗಳಾಯ್ತು ಅಂತ ಹೇಳ್ತಿದ್ರೆ, 5 ತಿಂಗಳಕ್ಕಿಂತ ನಿಮ್ಗಿಂತ ಹಿಂದೆ ಇರೋರು ಕೆಲಸ ಮಾಡಿಲ್ಲ ಸರ್. ನಿಮ್ಮಿಂದ ಅಪೇಕ್ಷೆ ಪಡ್ತೀವಿ ನಾವು, ಯಾಕಂದರೆ ನೀವು ಮಾಡ್ಬೋದು. ಇದು ಬಿಟ್ಟರೆ ನಮ್ಮ ಹತ್ರ ಏನೂ ಇಲ್ಲ ಸರ್. ಆದರೆ ದಯವಿಟ್ಟು ಇದನ್ನು ನೀವು ಮಾಡಲೇಬೇಕು. ಇಲ್ಲ ನಿಮ್ಮ ಕೈಯಲ್ಲಾಗಲ್ಲ, ನೀವು ಬರ್ದು ಕೊಟ್ಬಿಡಿ, ನಾವೇ ಹೋಗ್ಬಿಡ್ತೀವಿ ಅಟ್ಲ ಸರ್ಕಾರ. ಈಗ ನೀವೊಬ್ರು ಸರ್ಕಾರಿ ಪ್ರತಿನಿಧಿ, ನಿಮ್ಮ ಕೈಯಲ್ಲಿ ಆದ್ರೆ ಮಾಡ್ರಿ, ಇಲ್ಲ ನಮಗೆ ಹೇಳ್ರಿ. ನಮ್ಮ ಹತ್ರ ಇದೆ ಸ್ಟೆಪ್ಸ್ಗಳು, ಅಲ್ಲಿ ಹೋಗಕ್ಕೆ ಅವರು ಆಗಲ್ಲ ಅಂತ ಹೇಳಕ್ ಬರಲ್ಲ. ಯಾಕಂದ್ರೆ ಅವ್ರ ಸೇವೆನೇ ಅದು, ಅವ್ರ ಕೈಯಿಂದ ಏನಾಗುತ್ತೆ ಅವ್ರು ಮಾಡ್ಲೇಬೇಕು ಅವ್ರು. ಅದಷ್ಟೇ ಅಂತ ನಾನು ರಾಜರಾಜೇಶ್ವರಿ ಆಂಗ್ಲ ನನ್ನ ಹೆಸರು ಶಾಲಿನಿ ಟಿಸಿ. ನಾನು ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಮದೀನಾ ಬಾನು. ನಾನು ರಾಜರಾಜೇಶ್ವರಿ ಶಾಲೆಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಮಾನಸ. ನಾನು ರಾಜರಾಜೇಶ್ವರಿ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಮಗೆ ರಸ್ತೆಗಳಲ್ಲಿ ಹೋಗಲು ಬಹಳ ತೊಂದರೆ ಆಗುತ್ತಿದ್ದೇವೆ. ಅದರಿಂದ ನಾವು ಬೀಳೋದು ಬಹಳ ಸಂಕಟ ಆಗುತ್ತಿದೆ. ಅದಕ್ಕೋಸ್ಕರ ಧೂಳ ಬಹಳ ಬರುತ್ತಿದೆ. ಅದರಿಂದ ನಮಗೆ ಅಲರ್ಜಿಗಳು ಆ ಥರ ಎಲ್ಲ ಕಾರಣಗಳಿಂದ ನಾವು ಸ್ಕೂಲನ್ನು ನೆಟ್ಟುಗೆ ಹಾಜರಾತಿ ತಕ್ಕಂಗೆ ಹೋಗುತ್ತಿರಲಿಲ್ಲ. ಅದರಿಂದ ನಮ್ಮ ಶಿಕ್ಷಣ ನೆಟ್ಟಗಿರುವುದಿಲ್ಲ. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ವಿನಂತಿ ಪಡೆಯುತ್ತೇನೆ, ನಮ್ಮ ಶಾಲೆಯ ರಸ್ತೆಯನ್ನು ಆದಷ್ಟು ಬೇಕಾಗಡವಾಗಿ ನಮ್ಮ ಶಾಲೆಯ ರಸ್ತೆಯನ್ನು ಸರಿಪಡಿಸಿ. ತುಂಬಾನೇ ಕಷ್ಟವಾಗುತ್ತೆ. ಮಳೆಗಾಲದಲ್ಲಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಗುಂಡಿಗಳಿಂದ ಬಹಳನೇ ಇದು ಆಗ್ತತಿ. ರಸ್ತೆ ಎಲ್ಲ ಫುಲ್ ಇದು ಆಗ್ತತಿ, ಓಡಾಡಕ್ ಬಹಳ ಕಷ್ಟ ಆಗ್ತತಿ. ಅದರಿಂದ ದಯವಿಟ್ಟು ವಿನಂತಿಸುತ್ತೇನೆ, ದಯವಿಟ್ಟು ಬೇಗನೆ ರಸ್ತೆಯನ್ನು ಸರಿಪಡಿಸಿ. ಟಿಸಿ ಸಾಹೇಬ್ರು ದಯವಿಟ್ಟು ಸರಿಪಡಿಸಿ. ಧನ್ಯವಾದಗಳು. ಈ ರೋಡಿನಲ್ಲಿ ಹೋಗ್ಬೇಕಾದ್ರೆ ತುಂಬಾ ಡಸ್ಟ್ ಬರುತ್ತೆ. ಹಾಗಾಗಿ ನಮಗೆ ಉಸಿರಾಡಲು ತುಂಬಾ ತೊಂದರೆ ಆಗ್ತಿದೆ. ಎಷ್ಟು ಸಲ ಹೇಳಿದ್ರು ಯಾರೂ ಸರಿಯಾಗಿ ಏನು ಮಾಡ್ತಿಲ್ಲ. ನಾವು ಬಹಳ ಸಲ ಶಾಲೆಗೆ ರಜಾ ಹಾಕಿದ್ದೇವೆ. ಹಾಗಾಗಿ ನಮ್ಮ ಶಿಕ್ಷಣಕ್ಕೂ ತೊಂದರೆ ಆಗ್ತಿದೆ ಹಾಗೂ ಜನಕ್ಕೂ ತೊಂದರೆನೂ ಆಗ್ತಿದೆ. ಮಳೆಗಾಲದಲ್ಲಿ ಬಂದ್ರೆ ಸುಮ್ನೆ ಒಂದು ವೆಹಿಕಲ್ಗೂ ಹೋಗಕ್ಕೆ ಜಾಗ ಇರಲ್ಲ, ಅಷ್ಟೊಂದ ನೀರ್ ತುಂಬ್ಕೊಂಡಿರುತ್ತೆ. ಫುಲ್ ಧೂಳ. ಹಾಗಾಗಿ ನಾವು ಬೇಗನೆ ರೋಡ್ ಸರಿಪಡಿಸಿದ್ರೆ ನಾವು ಶಾಲೆಯಲ್ಲಿ ವಿದ್ಯಾವನ್ನು ಕಲಿಯೋದಕ್ಕೆ ತುಂಬಾ ಅನುಕೂಲವಾಗುತ್ತೆ ಅಂತ ಹೇಳಿ ವಿನಂತಿಸಿ. ಇದನ್ನ ಡಿಸಿ ಸಾಹೇಬರು ನೋಡ್ಬಿಟ್ಟು ಬೇಗ ಈ ರೋಡನ್ನು ಸರಿಪಡಿಸಬೇಕಂತ ವಿನಂತಿಸುತ್ತೇನೆ. ನನ್ನ ಹೆಸರು ಲಿಯಾಫತ್ ಅಲಿ ಅಂತ. 4 ವರ್ಷದಿಂದ ಇದೇ ಪರಿಸ್ಥಿತಿ. ಇಲ್ಲಿ ಯಾರಿಗೆ ಎಷ್ಟು ಮನವಿ ಮಾಡಿದ್ರು ಯಾರು ಕೂಡ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಇಂಥ ಬೇಜವಾಬ್ದಾರಿ ಗುತ್ತಿಗೆದಾರರ ಪರವಾಗಿ ನೀವಿಗೆ ಕ್ಯಾನ್ಸಲ್ ಮಾಡಬೇಕು, ಲೈಸೆನ್ಸ್ ರದ್ದು ಮಾಡಿಬಿಡ್ಬೇಕು ಇವರಿಗೆ. ಯಾಕಂದ್ರೆ ಬೇರೆ ಕಡೆ ಈ ತರ ತೊಂದರೆ ಕೊಡಬಾರ್ದು ಅವರು. ಹೌದ್ರಾ? ಎಷ್ಟೋ ಮಕ್ಕಳು ಇದು ಇದರಿಂದ ಗುತ್ತಿಗೆದಾರ ಯಾರಂತ ಗೊತ್ತಿದೆ ನಿಮ್ಗೆ? ಅವ್ರಿಗೆ ಫೋನ್ ಮಾಡ್ತಾ ಇದ್ದೀವಿ, ಫೋನ್ ರಿಸೀವ್ ಮಾಡ್ತಾ. ಗುತ್ತಿಗೆದಾರ ಹೆಸರು ಏನಾದ್ರು ಗೊತ್ತಿದ್ಯಾ? ಗುತ್ತಿಗೆದಾರ ಕೊಟ್ರೇಶಪ್ಪ ಅಂತ. ವಿರೂಪಾಕ್ಷಪ್ಪನ. ಹೇಳೋದಿಷ್ಟೇ, ಕೈಯಿಂದ ಆದ್ರೆ ಮಾಡ್ಬೇಕಿಲ್ಲ ಅಂದ್ರೆ ಮಾಡಕ್ ಹೋಗ್ಬಾರ್ದು ಗುತ್ತಿಗೆದಾರರು.
ಜನಸಾಮಾನ್ಯರಿಗೆ ಭಾಳ ತೊಂದರೆ ಆಗ್ತಾ ಐತಿ. ಇದ್ರ ಬಗ್ಗೆ ಕೂಡಲೇ ಕ್ರಮ ತಗೋಬೇಕಂತ ಹೇಳಿ ಉಪ ತಹಸೀಲ್ದಾರರಿಗೆ, ನಮ್ಮ ಪುರಸಭೆ ಚೀಫ್ ಆಫೀಸರ್ಗಳಿಗೆ, ಶಾಸಕರಿಗೆ ಎಲ್ಲರಿಗೂ ಮನವಿ ಮಾಡಿದ್ದೀವಿ. ಆದಷ್ಟು ಬೇಗ ಸ್ಪಂದಿಸ್ತಾರಂತ ಒಂದು ನಂಬಿಕೆ ಇಟ್ಟಿದ್ದೀವಿ. ಇಲ್ಲಿವರೆಗೂ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ, ಮನವಿ ಕೊಡ್ತಾ ಇದ್ದೀವಿ, ಇಲ್ಲಿಗೆ ಮುಗಿತಾ ಇದೆ ನಮ್ದು. ಯಾರು ಇದಕ್ಕೆ ಕೂಡ ಸ್ಪಂದಿಸ್ತಾ ಇಲ್ಲ. ಸ್ವಲ್ಪ ಇದ್ರ ಬಗ್ಗೆ ಕೇರ್ ಮಾಡ್ಬೇಕಂತ ಮನವಿ ಮಾಡ್ತಾ ಇದ್ದೀವಿ ಅಷ್ಟೇ. ಇದೇ ಜಿಗಣಿ ರೋಡ್ನಲ್ಲಿ ವಾಸವಾಗ್ತಾ ಇರೋದು ಮನೆಗಳಿರೋದು. ನಮ್ಮ ಮೊಮ್ಮಕ್ಕಳು ಎಲ್ಲರೂ ಈ ಧೂಳದಿಂದ ಅಲರ್ಜಿ ಆಗಿ ಯಾವ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೂ ನಿಮ್ಮ ಮಕ್ಕಳಿಗೆ ಅಲರ್ಜಿ ಆಗೈತೆ ಅಂತಾನೆ, ಡೆಸ್ಟ್ ಅಲರ್ಜಿ ಅಂತಾನೆ ಹೇಳೋದು ಡಾಕ್ಟ್ರ್. ಅದು ಬಿಟ್ಟರೆ ಇನ್ನೇನು ಹೇಳಲ್ಲ. ನಮಗೆ 4 ವರ್ಷದಿಂದನೂ ಈ ರೋಡಿನ ಕಡೆಯಿಂದ ಸಾಕಾಗ್ಬಿಟ್ಟೈತಿ. ಅವ್ನು ರೋಡ್ ಮಾಡ್ದಾನೆ ಚಾಲೂ ಮಠ ಮಾಡಿ, ಜಿಗಳಿಂದ ಚಾಲೂ ಮಠ ಮಾಡಿ ಅಲ್ಲಿಗೆ ನಿಲ್ಲಿಸಿ ಹೋಗಿರೋದು. ಮತ್ತೆ ತಿರ್ಗಾ ಇಲ್ಲಿ ಏನಾಗೈತೆ ಅಂತಲೂ ಬರ್ತಾ ಇಲ್ಲ. ಇದಕ್ಕಿಂತ ಮುಂಚೆ ಒಂದ್ಸಲ ನಾವು ಸ್ಟ್ರೈಕ್ ಮಾಡಿ ಇದು ಮಾಡಿದ್ವಿ, ಶಾಸಕರ ಗಮನಕ್ಕೂ ತಂದಿದ್ವಿ. ಶಾಸಕರು ಏನಂತಂದು ಈ ಕಡೆಗೆ ತಿರುಗಿ ನೋಡಲಿಲ್ಲ. ಆಮೇಲೆ ನಮ್ಮ MP ಸಾಹೇಬ್ರಿಗೂ ಮನವಿ ಮಾಡಿ ಅವ್ರಿಗೂ ಮನವಿ ಪತ್ರ ಕೊಟ್ಟಿದ್ವಿ. ಅವರು ಇದ್ರ ಬಗ್ಗೆ ಏನು ಅನ್ನೋದು ಗಮನ ಹರಿಸಿಲ್ಲ. ಇದು ಒಂದು ನಮೂನಿ ಪರದೇಶಿ ರೋಡ್ ಆದಂಗೆ ಆಗ್ಬಿಟ್ಟೈತಿ. ಇದಕ್ಕೆ ಯಾರು ಕೇಳೋರು ಯಾರು ಇಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ದೈತಿ. ಒಂದು ಗಾಡಿ ಹೋದ್ರೂ ಪೂರ್ತಿ ಧೂಳ, ಒಂದು ಬಾಂಬ್ ಹಾಕಿದಂಗೆ ಬರ್ತದಲ್ಲ ಧೂಳ, ಆ ನಮೂನಿ ಎದ್ದು. ಅಲ್ಲ, ಕಾಂಟ್ರಾಕ್ಟ್ದಾರ ವಿರುದ್ಧ ಏನಾದರೂ ನೀವು ಕೇಸ್ ಏನಾದರೂ ಕೊಟ್ಟಿದ್ದೀರಾ, ಮನವಿ ಮಾಡಿದ್ದೀರಾ? ಕಾಂಟ್ರಾಕ್ಟರ್ದಾರ ವಿರುದ್ಧ ಏನಾದರೂ ಕೊಟ್ಟಿದ್ದೀರಾ, ಮನವಿ ಏನಾದರೂ ಕೊಟ್ಟಿದ್ದೀರಾ? ಕಾಂಟ್ರಾಕ್ಟರ್ಗೆ ಮನವಿ ಮಾಡಿದ್ದೀವಿ, ಪುರಸಭೆಗೆ ಮನವಿ ಮಾಡಿದ್ದೀವಿ, ಆರಕ್ಷಕ ಠಾಣೆಗೆ ಮನವಿ ಮಾಡಿದ್ದೀವಿ. ಇದನ್ನ ಹೇಳಿ ನಾನು 2 ಮಾತು ಮುಗಿಸಿ ಜೈ ಹಿಂದ್. ಲಯನ್ ರುದ್ರಗೌಡ ಓಜಿ, ಈ ಲಯನ್ ಶಾಲೆ ನಿರ್ದೇಶಕರು. ಸುಮಾರು ವರ್ಷದಿಂದ ಈ ರಸ್ತೆ ಡಾಂಬರೀಕರಣ ಆಗಿಲ್ಲ. ಧೂಳು ಅಂದರೆ ಅದು ಬೇರೆ ಹೆಸರನ್ನೇ ಹೇಳ್ಬೇಕಾಗ್ತದೋ ಏನೋ. ಮುಖಕ್ಕೆ ಹಾಕೋದಂಥ ಪೌಡ್ರಿಗಿಂತನೂ ಜೋರಾಗಿರ್ತದೆ ಅಂಥ ಧೂಳು ಈ ರಸ್ತೆಯಲ್ಲಿ ಆಗ್ತದೆ. ನಮ್ಮ ಶಾಲೆಯಲ್ಲಿ ಮಕ್ಕಳದು ಈ ಧೂಳಿನಿಂದ ಕಾಯಿಲೆ ಬಂದ್ಬಿಟ್ಟು ಅಟೆಂಡೆನ್ಸ್ ಕೂಡ ಕಡಿಮೆ ಆಗ್ತಾ ಇದೆ. ಅಸ್ತಮ ಆಗ್ತಾ ಇದೆ, ಕೆಮ್ಮು, ಜ್ವರ, ಈ ಥರ ಮಕ್ಕಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ನಾನು ಈವನ್ DC ಕೂಡ ಮೇಲ್ ಕೂಡ ಕಳಿಸಿದ್ದೀನಿ. ನಾನು ಈ ಥರ ತೊಂದರೆ ಆಗ್ತಾ ಇದೆ, ಅದರಿಂದ ದಯವಿಟ್ಟು ಕೊನೆಗೆ ಅಟ್ಲೀಸ್ಟ್ ನೀರಾರ ಹಾಕ್ರಪ್ಪ ಅಂದ್ರೆ ಅದು ಕೂಡ ಆಗ್ತಾ ಇಲ್ಲ. ಹಾಗೆ ನಮ್ಮ ಶಾಲೆಯಲ್ಲಿ ಬಂದು ಮಕ್ಕಳು, ಶಾಲೆಯಲ್ಲಿ ಪಾಠ ಮಾಡ್ತಕ್ಕಂಥ ಉಪಾಧ್ಯಾಯರು ಕೂಡ ಎಷ್ಟು ತೊಂದರೆ ಆಗ್ತಾ ಇದೆ. ಮತ್ತು ಈ ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಮುಂದೆ ಯಾವುದಾದ್ರೂ ವಾಹನ ಹೋಗ್ತಾ ಇತ್ತು ಅಂದರೆ ಹಿಂದ್ಗಡೆಯಿಂದ ಬಂದರೆ ಮುಂದೆ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಪರಿಸ್ಥಿತಿ ಇದೆ. ಆದರೆ ಎಷ್ಟೋ ಸಾರಿ ಆಕ್ಸಿಡೆಂಟ್ ಕೂಡ ಇಲ್ಲಿ ಆಗಿದೆ. ಈಗ ಈ ಕಲ್ಲನ್ನು ಹಾಕಿದ್ದಾರೆ. ಇವು ಎಷ್ಟೋ ಕಲ್ಲುಗಳು ನಮ್ಮ ಶಾಲೆಯ ಗೋಡೆಗೆಲ್ಲ ವಾಹನಗಳು ಬಂದಾಗ ಸಿಡಿದು ಎಷ್ಟೋ ಜನಕ್ಕೆ ತೊಂದರೆ ಕೂಡ ಆಗಿದ್ದು ಇದೆ. ಆದ್ದರಿಂದ ಆದಷ್ಟು ಬೇಗನೆ ಈ ರಸ್ತೆಗೆ ಡಾಂಬರೀಕರಣ ಮಾಡಿ ಎಲ್ಲರ ಒಂದು ಆರೋಗ್ಯವನ್ನು ಕಾಪಾಡಬೇಕು ಅಂತ ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಈ ಸಮಯದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು.